ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಮಾರ್ನಿಂಗ್ 5:30ಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಕೂಡ ಹಾಕಿದೆ. ಅದಾದಮೇಲೆ ನಾನು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ದೀಪ ಹಚ್ಚಿದೆ. ಅದಾಗಿ 10-15 ಮಿನಿಟ್ಸ್ಗೆ ನನ್ನ ಮಗಳು ಕೂಡ ಎದ್ಲು. ಅವಳ ಜೊತೆ ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ನೆಕ್ಸ್ಟ್ ನಾನು ಟಿಫನ್ ಮಾಡೋಕ್ಕೆ ಹೋದೆ. ಅಲ್ಲಿ ನನ್ನ ಮಗಳು ಕೂಡ ನನ್ನ ಜೊತೆನೇ ಇದ್ಲು. ಇವತ್ತು ನಾನು ಟಿಫನ್ಗೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಆ್ಯಕ್ಚುಲಿ ನಾನು ಎಣ್ಣೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಮತ್ತು ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನು ಅಂದರೆ ಕಡಲೆ ಬೀಜ ಆಪ್ಷನಲ್, ನೀವು ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನನಗೆ ವಾಂಗಿಬಾತಲ್ಲಿ ಕಡಲೆ ಬೀಜ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಬದನೆಕಾಯಿ ಕೂಡ ನೆನೆಸಿಟ್ಕೊಂಡಿದ್ದೆ. ನೆಕ್ಸ್ಟ್ ಅದು ಈರುಳ್ಳಿಗೆಲ್ಲ ನಾವು ಸ್ವಲ್ಪ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೆಟೊ ಫ್ರೈ ಆದಮೇಲೆ ಸ್ವಲ್ಪ ಬದನೆಕಾಯಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಉಪ್ಪು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬದನೆಕಾಯಿ ಪೂರ್ತಿ ಬೆಂದಿದೆ ಅಂತ ಅನಿಸಿದ ಮೇಲೆ ನೀವು ಯಾವುದಾದ್ರೂ ಪೌಡರ್ ಹಾಕೋಬೋದು. ನಾನು MTR ವಾಂಗಿಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಳ್ಳಿ. ಪೌಡರ್ ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಫ್ರೈ ಮಾಡಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿಯಾಗಿರುತ್ತೆ. ಆಮೇಲೆ ನಮ್ಮ ಮನೆ ಹತ್ರ ತರಕಾರಿ ಮಾರೋರು ಬಂದಿದ್ದರು. ಅವ್ರ ಹತ್ರ ಸೊಪ್ಪು ಕೂಡ ತೊಗೊಂಡೆ. ಅದಾದಮೇಲೆ ಜಾನು ಆಟ ಆಡ್ತಾಯಿದ್ಲು. ಅದಾದಮೇಲೆ ನಾನು ಸ್ವಲ್ಪ ಕ್ರೋಶೆಟ್ ಮಾಡಿದೆ. ಇದು ಬಂದು ಬಾರ್ಡರ್ ಆಗಿರುತ್ತೆ. ಇದು ಬಾರ್ಡರ್ಗೋಸ್ಕರ ಮಾಡಿರೋದು. ಇದು ಪ್ರತಿ ಸತಿ ಕಲರ್ ಚೇಂಜ್ ಮಾಡುವಾಗ ಥ್ರೆಡ್ ಕೂಡ ಚೇಂಜ್ ಮಾಡ್ಕೋಬೇಕಾಗಿರುತ್ತೆ ನಾವು. ಇದು ಅದರದ್ದೇನೆ ನೆಕ್ಸ್ಟ್ ಪ್ಯಾಟ್ರನ್ ಆಗಿರುತ್ತೆ. ನೆಕ್ಸ್ಟ್ ನಂದು ವೋಟರ್ ID ಇರಲಿಲ್ಲ, ಬಂದಿತ್ತು ಇವತ್ತು ಪೋಸ್ಟ್ನಲ್ಲಿ. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ರಸಮ್ ಮಾಡಿದೆ. ರಸಮ್ ಮಾಡ್ತಾ ಮಾಡ್ತಾ ನಾನು ಸೊಪ್ಪು ಕೂಡ ಸೋಸ್ಕೊಂಡೆ. ಅದಾದಮೇಲೆ ಜಾನು ಕೂಡ ಊಟ ಮಾಡಿಸ್ದೆ. ಅದಾದಮೇಲೆ ಸ್ವಲ್ಪ ಕ್ರೋಶೆಟ್ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬೆಂಗಳೂರಿಗೆ ಹೋಗಿದ್ರು ಇವತ್ತು. ಅವರು ಕೂಡ ಬಂದರು. ಅದಾದಮೇಲೆ ಅವರು ಸ್ವಲ್ಪ ಕೃಷ್ಣಂದು ಗೊಂಬೆ ಥರ ಯಾವತ್ತೂ ಕೇಳ್ತಾ ಇದ್ದೆ ತೊಗೊಂಬನ್ನಿ ಅಂತ. ಸೊ ಈ ಸತಿ ತಂದಿದ್ರು, ನನಗೆ ಹೇಳಿರಲಿಲ್ಲ. ನೋಡೋಣ ಅಂತ ಓಪನ್ ಮಾಡಿದೆ. ಬಟ್ ನನಗಿಷ್ಟ ಆಯಿತು ಆ್ಯಕ್ಚುಲಿ ಅದು. ಅದಾದಮೇಲೆ ಕ್ರೋಶೆಟ್ ಕಂಟಿನ್ಯೂ ಮಾಡಿದೆ. ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸಂಜೆವರೆಗೂ ಕ್ರೋಶೆಟ್ ಮಾಡ್ತಾನೆ ಇದ್ದೆ ನಾನು ಇವತ್ತಂತೂ. ಅದಾದಮೇಲೆ ನಮ್ಮ ಜಾನುನ ಆಚೆ ಕರ್ಕೊಂಡು ಹೋಗಬೇಕು, ಸ್ವಲ್ಪ ಅವಳಿಗೆ ಫ್ರೆಶ್ ಏರ್ ತೊಗೋಬೇಕು ಅಂತ ಆಚೆ ಕರ್ಕೊಂಡೋಗಿದ್ದೆ. ನಾನು ನನ್ನ ಹಸ್ಬೆಂಡ್ನ ರೀ ಅಂತ ಕರೆಯೋದನ್ನ ನೋಡಿಬಿಟ್ಟು ಅವಳು ಕೂಡ ನನ್ನ ಹಸ್ಬೆಂಡ್ನ ರೀ ಅಂತ ಕರಿತಿದ್ಲು. ಅದಕ್ಕೋಸ್ಕರ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ನೀನು ಕರಿ.
ಡ್ಯಾಡಿ ಕಂಡುಬಿಡ್ತಾರೆ ನೀವು. ಅದಾದಮೇಲೆ ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ನನ್ನ ಹಳೆ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು. ಆಮೇಲೆ ಆ್ಯಕ್ಚುಲಿ ನಮ್ಮ ಮನೆ ಸುತ್ತಮುತ್ತ ಕರೆಂಟ್ ಇದ್ದರೂ ಇಲ್ದಲೇ ಇದ್ದರೂ ಸೇಮ್ ಇದೇ ಥರ ಕಾಣ್ತಿರುತ್ತೆ ನೈಟ್ ಆದರೆ. ನನಗಂತೂ ಒಂದೊಂದ್ಸತಿ ಒಬ್ಬೊಬ್ಬಳೇ ಇದ್ದಾಗ ತುಂಬ ಭಯ ಆಗುತ್ತೆ. ಬಟ್ ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಅದಾದಮೇಲೆ ಸ್ಟೂಡೆಂಟ್ಸ್ಗೆಲ್ಲ ಥರ್ಸ್ಡೇಯಿಂದ ಪ್ರಿಪ್ರೇಟ್ರಿ ಎಕ್ಸಾಮ್ ಇದೆ, ಸೊ ಅವ್ರನ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ಅದಾದಮೇಲೆ ನಾವು ಹಾಲಲ್ಲೇ ಮಲ್ಕೋತಿದ್ವಲ್ಲ, ನನ್ನ ಹಸ್ಬೆಂಡು ಯಾಕೋ ಹಾಲಲ್ಲಿ ಮಲ್ಕೊಳ್ಳೋದು ಬೇಡ, ಪ್ಲೀಸ್ ಚೇಂಜ್ ಮಾಡೋಣ ಅಂತಂದರು. ಸೊ ನಮ್ಮ ರೂಮಲ್ಲಿದ್ದ ದಿವಾನಗಳನ್ನೆಲ್ಲ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿ ಈ ರೂಮಲ್ಲೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ಅದು ಸೊಳ್ಳೆ ಪದ್ರ ಎಲ್ಲ ಕಟ್ಟಿ ನೋಡ್ತಾ ಇದ್ದೋ. ನನ್ನ ಮಗಳು ಕೂಡ ಸೊಳ್ಳೆ ಪದ್ರದಲ್ಲಿ ಮಲ್ಕೊಂಡು ಎಷ್ಟೊಂದು ದಿನ ಆಗಿದ್ದರಿಂದ ಅವಳಂತೂ ಫುಲ್ ಖುಷಿಯಾಗಿ ಸೊಳ್ಳೆ ಪದ್ರದೊಳಗೆ ಆಟ ಆಡ್ತಾಯಿದ್ಲು. ಈ ವಿಡಿಯೋ ನಾನು ಹೇಗಿದ್ದರೂ ಅಪ್ಲೋಡ್ ಮಾಡೋದು ಶಿವರಾತ್ರಿ ಹಬ್ಬದ ದಿನವೇ ಆಗಿರುತ್ತೆ. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.